ಲವ್ ಜಿಹಾದ್ ಚಕ್ರವ್ಯೂಹದಲ್ಲಿ ಸಿಲುಕಿದ್ಲ ಸುರಭಿ. ಈ ಪ್ರಶ್ನೆ ಕಾಡಲಿಕ್ಕೆ ಪ್ರಮುಖ ಕಾರಣ ವೀಕ್ಷಕರೇ ಸ್ವತಃ ಸುರಭಿ ಅವರ ತಾಯಿ ಗೀತಾ ಅವರು ಮಾಡಿರ್ತಕ್ಕಂಥ ಆರೋಪ. PNS ವಿಸ್ತಾರ ನ್ಯೂಸ್ಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ವತಃ ಗೀತಾ ಅವರೇ ತನ್ನ ಮಗಳನ್ನ ಲವ್ ಜಿಹಾದ್ಗೆ ಒಳಪಡಿಸಲಾಗಿತ್ತು, ಆಕೆಗೆ ಕಿರುಕುಳವನ್ನು ಕೊಟ್ಟು ಚಿತ್ರಹಿಂಸೆಯನ್ನು ಕೊಟ್ಟು ಕೊಲೆ ಮಾಡಲಾಗಿದೆ ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ. PNS ವಿಸ್ತಾರ ನ್ಯೂಸ್ನಲ್ಲಿ ಸುರಭಿ ತಾಯಿ ಗೀತಾ ಅವರು ಮಾತನಾಡಿದ್ದಾರೆ. ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ, ಕಣ್ಣೀರನ್ನು ಸುರಿಸಿದ್ದಾರೆ. ತನ್ನ ಮಗಳಿಗೆ ಯಾವ ರೀತಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದ ಆಕೆಯ ಪ್ರಿಯಕರ ಅನ್ನುವ ವಿಚಾರವನ್ನು ಎಳೆಯಾಗಿ ಬಹಳ ನೋವಿನಿಂದಲೇ ಮಾತನಾಡಿರುವಂಥದ್ದು. ಸುರಭಿ ಸಾಯೋದಕ್ಕೂ ಮುಂಚಿತವಾಗಿ ಯಾವ ರೀತಿಯಾದಂಥ ಕಷ್ಟದ ದಿನಗಳನ್ನು ನೋಡಿದ್ಲು ಅಂತ ಸ್ಫೋಟಕ ಸಂಗತಿಯನ್ನು ಬಿಚ್ಚಿಟ್ಟಿದ್ದಾರೆ ಸುರಭಿ ತಾಯಿ ಗೀತಾ. ಇದು ಕಂಪ್ಲೀಟ್ ಲವ್ ಜಿಹಾದ್ ಅಂತ ಸುರಭಿ ತಾಯಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಿಂದೂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವ ಸಾಲನ್ನ ಬಳಸಿದ್ದಾರೆ. ನನ್ನ ಮಗಳನ್ನ ಕೊಲೆ ಮಾಡಲಾಗಿದೆ ಅಂತ ಸುರಭಿ ತಾಯಿ ಹೇಳಿದ್ದಾರೆ. ಸಂಜಿತ್ ದೊಡ್ಡ ಡ್ರಗ್ ಪೆಡ್ಲರ್, ನನಗೂ ಬೆದರಿಕೆ ಹಾಕಿದ್ದ. ಕೇರಳದ ಮೌಲ್ವಿಗಳಿಂದಲೂ ಸಹ ಕರೆ ಮಾಡಿಸಿ ನನಗೆ ಬೆದರಿಕೆಯನ್ನ ಹಾಕಿದ್ದ. ನನ್ನ ಮಗಳನ್ನ ಪಾಕಿಸ್ತಾನದಲ್ಲಿ ಮಾರಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದ. ನನಗೆ ಪವರ್ ಕೊಡಿ, ನಾನೇ ಅವನ ಕೈಕಾಲನ್ನು ಕತ್ತರಿಸ್ತೀನಿ. ಹೀಗಂತ ನೋವಿನಲ್ಲೇ ತನ್ನ ರೋಷವನ್ನ ತನ್ನ ನೋವನ್ನ ವ್ಯಕ್ತಪಡಿಸಿದ್ದಾರೆ ಸುರಭಿಯವರ ತಾಯಿ ಗೀತಾ. ವೀಕ್ಷಕರೇ, ನಿನ್ನೆ ಚಿಕ್ಕಬಳ್ಳಾಪುರದ ಹೋಮ್ ಸ್ಟೇ ಒಂದರಲ್ಲಿ ಸುರಭಿಯವರ ಮೃತದೇಹ ಪತ್ತೆಯಾಗುತ್ತೆ. ಅನುಮಾನಾಸ್ಪದ ರೀತಿಯಲ್ಲಿ ಅವರು ಮೃತಪಟ್ಟಿರ್ತಾರೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಸ್ವತಃ ಸುರಭಿಯವರ ತಾಯಿ ಗೀತಾ PNS ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ನನ್ನ ಮಗಳು ಏನ್ ಮಾಡಿದ್ರೆ ಚೆನ್ನಾಗಿದ್ದವಳು ಮೇಡಮ್. ಅವನು ಇದು 2ನೇ ಸರಿ ಮೇಡಮ್ ಅಟ್ಯಾಕ್ ಮಾಡಿರೋದು ಅವಳನ್ನ, 2ನೇ ಸಾರಿ. ಅವಾಗ ನಮ್ಮ ನಿತಿನ್ ಅರಸ್ ಅವರು, BJP RSSನವರು, ತೇಜಸ್ ಗೌಡ ಅವರು, ರಮೇಶ್ ಅವರು, NRR ರಮೇಶ್ ಅವರು, ಏರಿಯಾ ಲೀಡರ್ಸ್ ಎಲ್ಲ ಸಹಕಾರ ಕೊಟ್ಟರು. ಪೊಲೀಸ್ ಆಫೀಸರ್ಸ್, ಕುಮಾರಸ್ವಾಮಿ ಲೇಔಟ್ ಅವರು ಎಲ್ಲ ಸಹಾಯ ಮಾಡಿದ್ರು ಮೇಡಮ್. ಒಳಗಡೆ ಹಾಕಿದ್ದ, ತಿರ್ಗಾ ಬಿಡಿಸ್ಕೊಂಡು ಬಂದಿದ್ದಾನೆ. ತಿರ್ಗಾ ಅವಳನ್ನ ನಾನು ರಕ್ಷಣೆಯಾಗಿ ತುಂಬಾ ಡ್ಯಾಮೇಜ್ ಆಯ್ತು. ಲಕ್ಷಾಂತರ ರೂಪಾಯಿ ಕೊಟ್ಟು ಟ್ರೀಟ್ಮೆಂಟ್ ಕೊಡಿಸಿ ಅವಳನ್ನ ಒಂದ್ ಕಡೆ ಇಟ್ಟಿದ್ದೆ ಸೇಫ್ ಆಗಿ. ಸರಿ ಹೋದ್ಲು ಮೇಡಮ್. ಸರಿ ಹೋದ್ಮೇಲೆ ಬಂದ್ಮೇಲೆ ಒಳ್ಳೆ ಕೆಲಸ ಸಿಕ್ತು ಮುದ್ದೇನಹಳ್ಳಿ ಸಾಯಿ ಹಾಸ್ಪಿಟ್ಲಲ್ಲಿ. ಅದನ್ನು ತಿಳ್ಕೊಂಡು ಅವಳು ಎಲ್ಲೆಲ್ಲಿದ್ಲೋ ಅಲ್ಲೆಲ್ಲ ಫೋನುಗಳು ಮಾಡಿದ್ದಾನೆ. ನನಗೂ ಫೋನುಗಳು ಮಾಡಿ ಥ್ರೆಟನ್ ಮಾಡಿದ್ದಾನೆ ಮೇಡಮ್. ಅವನು ಯಾರ್ಯಾರೋ ಮೌಲ್ಯಗಳ ಕೈಲೆಲ್ಲ ಫೋನ್ ಮಾಡಿಸಿದ್ದಾನೆ ಕೇರಳ ಕಡೆಯಿಂದ. ನಿನ್ನನ್ನು ಸಾಯಿಸ್ತೀನಿ, ಮರ್ಡರ್ ಮಾಡಿಸ್ತೀನಿ, ನಾನು ನಿನಗೆ ಮಗು ಮಾಡಿಬಿಟ್ಟು ಮಗುನ ಇಟ್ಕೊಂಡು ನಿನ್ನನ್ನು ಸಾಯಿಸ್ತೀನಿ, ಇದೆಲ್ಲ ಮಾಡಿದಾನೆ. ಇದ್ರನ್ನೇ ಹೆದರ್ಸೋದು. ಅವ್ನು ಮಾತಾಡ್ತಾ ಇರ್ಲಿಲ್ಲ. ಯಾರ್ಯಾರೋ ಮೌಲಿಗಳು ತುರ್ಕುರ್ ಭಾಷೆನಲ್ಲಿ ಮಾತಾಡೋರು, ನಿಮ್ಮನ್ನ ಹಾಗೆ ಮಾಡ್ತೀವಿ, ನಾವು ಪೊಲೀಸ್ಗೆ ಹೆದರೋದಿಲ್ಲ, ನಿಮ್ ಮಗಳನ್ನ ನಮ್ ಎಲ್ಲಿಟ್ಟಿದ್ಯಾ ಹೇಳು, ಇಲ್ಲ ಅಂದ್ರೆ ನಿಮ್ಮನ್ನ ಸಾಯಿಸ್ತೀನಿ, ನಿನ್ನನ್ನು ಅಷ್ಟು ಸಾಯಿಸ್ತೀನಿ, ಈ ತರ ಎಲ್ಲ ಹೆದರ್ಸ್ತಾ. ಹಾಗಾಗಿ ಊರ್ ಬಿಟ್ಟು ಬಂದೆ ಮೇಡಮ್, ಬೆಂಗಳೂರು ಬಿಟ್ಟು ಬಂದೆ ಮೇಡಮ್. ಇಲ್ಲೂ ಹುಡ್ಕೊಂಡ್ ಬಂದಿದ್ದಾನೆ. ಒಂದು ದೊಡ್ಡ ಟೀಮ್ ಮೇಡಮ್, ದೊಡ್ಡ ಟೀಮು. ಡ್ರಗ್ ಪೆಡ್ಲರ್ ಅವನು, ಡ್ರಗ್ ಪೆಡ್ಲರ್. ದೊಡ್ಡ ಡ್ರಗ್ಸ್ ಎಲ್ಲ ತಗೊಂಡು ನನ್ನ ಮಗಳಿಗೂ ಎಲ್ಲ ಕೊಟ್ಟು ಹಾಳು ಮಾಡಿ ತಿರ್ಗಾ ಚೆನ್ನಾಗಿದ್ದವಳನ್ನ ಆಸ್ಪತ್ರೆ ಹತ್ರ ಬಂದು ಉಪಾಯ ಮಾಡಿ ಕರ್ಕೊಂಡೋಗಿ ಅಲ್ಲೂ ಎಲ್ಲ ಕೊಟ್ಟು ಅದ್ರ ಜೊತೆ ಪಾಯ್ಸನ್ ಕೊಟ್ಟು ಸಾಯಿಸ್ಬಿಟ್ಟು ಅವನು ಸಾಯೋ ತರ ನಾಟಕ ಆಡಿ ನೇಣು ದಾರಕ್ಕೆ ಹಾಕಿ ಎಲ್ಲ ಮಾಡಿದಾನೆ ಮೇಡಮ್. ಉಳ್ಕೊಳ್ಳಿಲ್ಲ ನನ್ನ ಮಗಳು ಮೇಡಮ್, ಉಳ್ಕೊಳ್ಳಿಲ್ಲ. 25 ವರ್ಷ ಕಷ್ಟಪಟ್ಟು ಸಾಕ್ತೆ ನಾನು. 25 ವರ್ಷ ಮೇಡಮ್, ನಾನು ಸಿಂಗಲ್ ಪೇರೆಂಟ್. ಏನ್ ಮಾಡ್ಲಿ? ಎಲ್ಲ ಕಾನೂನು ರಕ್ಷಣೆ ಇಲ್ವಾ ಇಂಥದಕ್ಕೆ? ಹೇಳಿ ಮೇಡಮ್, ಹೇಳಿ ಮೇಡಮ್. ಸರ್ಕಾರ ಏನ್ ಮಾಡ್ತಾ ಇದೆ? ಇಲ್ಲ, ಇದೆಲ್ಲ ಒಂದ್ 4-5 ದಿವಸದಲ್ಲಿ ಆಗಿದೆ ಮೇಡಮ್. ಅವಳು ಭಯದಲ್ಲೇ ಇದ್ಲು. ಯಾಕೆ ಅಂತ ಕೇಳ್ತಾ ಇದ್ರೆ ಹೇಳ್ತಾ ಇರ್ಲಿಲ್ಲ. ಏನೋ ಭಯ ಇಡ್ಸಿದಾನೆ ಅವಳಿಗೆ. ಅಲ್ಲಿ ಬಂದು ಭಯ ಇಡ್ಸಿ ಕರ್ಕೊಂಡು ಹೋಗಿದ್ದಾನೆ. ಅವತ್ತು ಫೋನ್ ಮಾಡಿದಾಗ್ಲೂ ಭಯದಲ್ಲೇ, ಅಮ್ಮ ನಾನು ಇನ್ನೂ ಊಟ ಮಾಡಿಲ್ಲ ಅಂತಂದ್ಲು. ಯಾಕಮ್ಮ ಅಂತಂದ್ರೆ ಇಲ್ಲೇನೋ ಫಂಕ್ಷನ್ ಅಂತ ಹೇಳಿ ಕಟ್ ಆಗೋಯ್ತು ಮೇಡಮ್, ಫೋನು ಕಟ್ ಆಗೋಯ್ತು. ಅದ್ರ ನಂತರ ನಾನು ಬೆಂಗಳೂರು ಕಾರ್ಪೊರೇಟರ್ ಅವ್ರ ಆಫೀಸ್ಗೆ ಅಥವಾ RSSನವ್ರು ಫೋನ್ ಮಾಡಿದೆ. ಭಯ ಪಡಬೇಡಿ ಮೇಡಮ್, ತಿರ್ಗಾ ಒಳಗಡೆ ಹಾಕ್ಸ್ತೀವಿ ನಾವು ಅಂತಂದ್ರು. ಅದು ಹೇಳಿದ್ನಂತೆ, ನಿಮ್ಮಮ್ಮ ತಿರ್ಗಾ ಏನಾದ್ರೂ ನನ್ನ ಒಳಗಡೆ ಹಾಕ್ಸಿದ್ರೆ ಇಡೀ ನಿಮ್ಮ ವಂಶನ್ ಸಾಯಿಸ್ತೀನಿ ನಾನು. ಆ ಭಯ ಇಡ್ಸಿದಾನೆ ಮೇಡಮ್ ಅವಳಿಗೆ. ಇಡೀ ನಿಮ್ಮ ವಂಶನ್ ಸಾಯಿಸ್ತೀನಿ, ನಿಮ್ಮ ಅಕ್ಕಂದ್ರನ್ನ ಭಾವಂದ್ರನ್ನ ಎಲ್ಲ, ನಿನ್ನನ್ನು ಬಸ್ರಿ ಮಾಡ್ಬಿಟ್ಟು ಬಿಸಾಕ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ಇದೆಲ್ಲ ಅಂದಿದ್ದಾನೆ ಮೇಡಮ್. ನನ್ನ ಹತ್ರ ಹೇಳಿದ್ಲು ಅವಳು.
ಹೌದು ಅಮ್ಮ ನನಗೆ ಮಾಡಿದ್ವಿ. ಆಮೇಲೆ ಇದೆಲ್ಲ ಎಲ್ಲ ಒಂದು 4 ದಿವಸದಿಂದ ಹೇಳ್ಬಿಟ್ಟು ಅಮ್ಮ ನನ್ಗೆ ಯಾವ್ದನ್ನ ಫಾರಿನ್ ಕಡೆ ಹುಡುಗನ್ ನೋಡು ಅಂದಿದ್ಲು. ಅದು ಒಳ್ಳೊಳ್ಳೆ ಪ್ರಪೋಸಲ್ ಬರ್ತಾ ಇತ್ತು ಮೇಡಮ್, ಸೆಟ್ಲ್ ಮಾಡಿ ಕಳಿಸ್ಬಿಡೋಣ ಅಂತ. ಆಮೇಲೆ ಬಹುಶಃ ಅವಳು ಅವನ ಹತ್ರ ಹೇಳಿರ್ಬೋದು ನನ್ನನ್ನು ಬಿಟ್ಬಿಡು ಅಂದಾಗ ಅವಳು ಮದುವೆ ಮಾಡ್ಕೊಂಡು ಹೋಗ್ತಾಳೆ ಅಂತೇಳಿ ಅವನ್ನ ಮುಗಿಸಿದಾನೆ ಮೇಡಮ್, ಮುಗಿಸಿದಾನೆ. ಇಲ್ಲ ಮೇಡಮ್, ಇದು ರಕ್ಷಣೆ ಇಲ್ಲ ಅಂದಮೇಲೆ ಇಂಥ ಯಾವಾಗ ಅಂದ್ರೆ ಅವನು ಕರ್ಕೊಂಡು ಹೋಗ್ತೀನಿ ಮದುವೆ ಮಾಡ್ಕೊಡಿ ನನಗೆ ಏಕವಚನದಲ್ಲೆಲ್ಲ ಕೇಳ್ದ. ಅವನು ಕರ್ಕೊಂಡು ಹೋಗೋ ಒಂದು ಯಾವುದೋ ಮುಸ್ಲಿಂ ಹಬ್ಬದ ಹಿಂದಿನ ದಿವಸ ಫೋನ್ ಮಾಡಿ ನಿಮ್ಮ ಮಗಳು ನಾನು ಕರ್ಕೊಂಡು ಹೊಟ್ಟೋಗಿದ್ದೀನಿ, ಏನ್ ಮಾಡ್ತೀಯಾ ನೀನು, ಮದುವೆ ಮಾಡ್ಕೊಳ್ತೀನಿ ಅಂತ ಅಂದಾಗ ನಾನು ತಕ್ಷಣ ಚೆನ್ನಾಗಿ ಬೈದಿದ್ದೀನಿ. ಅಂತವಳು ಇಂಥವಳು ಅಂತ ತಕ್ಷಣ ನಾನು ನಮ್ಮ RSS ಶಿವಸೇನೆ ಅವ್ರದ್ದೆಲ್ಲ ಸಹಾಯ ತಗೊಂಡೆ, NS. ಅವಾಗ ಅವ್ರೇನ್ ಮಾಡಿದ್ರು, ಬೇಡ ಅವನ ಕೈಯೆಲ್ಲ ಮಗಳು ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ, ಹಿಡ್ಕೊಂಡು ಹೊಟ್ಟೋಗಿದ್ದಾನೆ, ನಾವು ಉಪಾಯವಾಗಿ ಕರ್ಸ್ಕೊಬೇಕು ಅಂತ ದೊಡ್ಡ ಗಣೇಶನ್ ದೇವಸ್ಥಾನದ ಹತ್ರ ಮದುವೆ ಮಾಡ್ತೀವಿ ಬಾ ಅಂತ ಹೇಳಿ ಕರ್ಸ್ಕೊಂಡು ಪೊಲೀಸ್ ಎಲ್ಲ ಅಟ್ಯಾಕ್ ಮಾಡಿ ಅವನ್ನ ಅರೆಸ್ಟ್ ಮಾಡಿಸಿದ್ವಿ ಮೇಡಮ್. ಅವಾಗ್ಲೂ ಅರೆಸ್ಟ್ ಮಾಡಿಸಿದ್ದಕ್ಕೆ ಕೈ ಕಾಲು ಎಲ್ಲ ಹೊಡೆದು ಅವಳನ್ನ ತುಂಬಾ ತೊಂದರೆ ಪಡಿಸಿದ್ದ ಮೇಡಮ್. ಅವಾಗ ಅವಳು ಒಂದು FIR ಅವನ ಮೇಲೆ ಕೊಟ್ಟಿದ್ದಾಳೆ ಮೇಡಮ್, ಇನ್ನೂ ಆ FIR ಇದೆ ಮೇಡಮ್. ನಾನು ಯಾವ ಕೇಸ್ ಮಾಡ್ಲಿ ಏನ್ ನೋಡ್ಲಿ, ಒಬ್ಬ ಸಿಂಗಲ್ ಪೇರೆಂಟ್, ತಂದೆ ಇಲ್ದಿರೋ ಮಗಳನ್ನ, ಈ 3 ವರ್ಷ ಮಗನ ಎತ್ಕೊಂಡ್ ಬಂದವಳು ತಂದೆನೂ ಹಿಂಸೆ ಕೊಟ್ಟು ಆಚೆ ಕಳಿಸಿದ್ದ. ಅವಾಗ ಅಂತ ಮಗುನ್ ತಂದು ನಾನು ಸಾಕ್ದವಳನ್ನ ಇಂಥ ಅನ್ಯಾಯನ ಮೇಡಮ್? ಈ ಸಮಾಜದಲ್ಲಿ ರಕ್ಷಣೆ ಇಲ್ವಾ ಹೆಣ್ಮಕ್ಳಿಗೆ ಹೇಳಿ? ಟ್ರೀಟ್ಮೆಂಟ್ ಕೊಡ್ಸಿದ್ದೆ, ಕ್ಲಿಯರ್ ಮಾಡ್ಕೊಂಡಿದ್ದೆ. ಹೌದು, ಕ್ಲಿಯರ್ ಮಾಡ್ಕೊಂಡಿದ್ದೆ. ಅವಳೇ ಕ್ಲಿಯರ್ ಆಗಿ ಹೇಳಿದ್ಲು, ನನಗಿನ್ಯಾವುದೂ ಇಲ್ಲಮ್ಮ, ನಾನು ಚೆನ್ನಾಗಿದ್ದೀನಮ್ಮ, ಅವನಿಂದ ದೂರ ಇದ್ದಷ್ಟು ನಾನು ಸೇಫ್ ಆಗಿರ್ತೀನಿ ಅಂತ ಹೇಳಿದ್ಲು. ಹುಡುಕೊಂಡು ಬಂದು ಮಾಡಿದಾನೆ ಮೇಡಮ್, ಹುಡುಕೊಂಡು ಬಂದು ಮಾಡಿದಾನೆ. ಥ್ರೆಟನ್ ಮಾಡಿ ಏನೇನೋ ಹೆದರಿಸಿದಾನೆ. ಅವಾಗಲೇ ನಿಮ್ಮ ಅಮ್ಮನ ಸಾಯಿಸ್ತೀನಿ ಅಂದವನು ನಿಮ್ಮ ಬಂಧು ಬಳಗ ಎಲ್ಲಾರನ್ನೂ ಸಾಯಿಸ್ತೀನಿ ಅಂದಿದ್ದಾನೆ. ಹಾಗಾಗಿ ನಾನು ಬೆಂಗಳೂರು ಮನೆ ಬಿಟ್ಟು ಎಲ್ಲೋ ಹೊತ್ಕೊಂಡಿದ್ದೆ, ಆದ್ರೂ ನನ್ನನ್ನು ಇಲ್ಲೂ ಬಂದು ಸಾಯಿಸಿದಾನೆ ಮೇಡಮ್. ಇದಕ್ಕೆ ರಕ್ಷಣೆ ಇಲ್ವಾ ಮೇಡಮ್? ಫಂಕ್ಷನ್ ಇದೆ ಅಂತಂದ್ಲು, ಹೇಳೋವಾಗ್ಲೂ ಹೆದರ್ಕೊಂಡು ಹೇಳಿದ್ಲು, ಅಮ್ಮ ಸತ್ಸಂಗ ಇದೆ, ಅದಕ್ಕೆ ಸರಿಯಾಗಿ ಅಲ್ಲಿ ನಡೀತಾ ಇತ್ತು ಮೇಡಮ್. 50 ದಿವಸ ಸಿಲ್ವರ್ ಜುಬ್ಲಿ ನಡೀತಾ ಇತ್ತು. ಎಲ್ಲರೂ ಹೇಳಿದ್ರು ಫಂಕ್ಷನ್ ನಡೀತಾ ಇದೆ ಅಂತ. ಸಾಯಂಕಾಲ ಬರ್ತೀನಿ ಅಂತ ಹೋದವಳು ನನ್ನ ಹತ್ರನೇ ಸೀರೆ ಉಟ್ಕೊಳ್ಬೇಕಮ್ಮ ಅಂತ ಇಸ್ಕೊಂಡ್ಲು. ಸೀರೆ ಉಟ್ಕೊಳ್ಳೋ ಉದ್ದೇಶನೂ ಇತ್ತು ಅವಳಿಗೆ. ಒಳ್ಳೆ ಡ್ರೆಸ್ಸು ಇಸ್ಕೊಂಡ್ಲು. ನಾನು ಚೆನ್ನಾಗಿ ಹೋಗ್ಬೇಕಮ್ಮ, ಮೈ ತುಂಬಾ ಬಟ್ಟೆ ಹಾಕೊಂಡು ಹೋಗ್ಬೇಕಮ್ಮ ಅಂತೆಲ್ಲ ಮಾಡ್ಕೊಂಡು ಹೋದ್ಲು ಮೇಡಮ್. ಒಡವೆ ಎಲ್ಲ ಇಟ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕಿ ದಿನ ಹೋಗೋವಾಗ ನನ್ನನ್ನು ತಬ್ಕೊಂಡು ನಮಸ್ಕಾರ ಮಾಡಿ ಹೋಗೋಳು ಮೇಡಮ್. ಬಂದ್ಬಿಡ್ತೀನಮ್ಮ, ಭಯ ಪಡ್ಬೇಡಮ್ಮ, ಟೆನ್ಷನ್ ಮಾಡ್ಕೊಂಬೇಡಮ್ಮ ಅಂತ. ಆಮೇಲೆ ಒಂದು ಮೆಸೇಜು ಹಾಕಿದ್ಲು, ನಾನು ಒಳಗಡೆ ಹೋಗ್ತಾ ಇದ್ದೀನಿ ಸತ್ಸಂಗದ ಒಳಗಡೆ, ಟೆನ್ಷನ್ ಮಾಡ್ಕೊಂಬೇಡಮ್ಮ, ಬಂದ್ಬಿಡ್ತೀನಿ, ಮೊಬೈಲ್ ಇರಲ್ಲ ಅಂತ ಒಂದು ಮೆಸೇಜು ಹಾಕಿದ್ಲು. ಆಮೇಲೆ ಫೋನ್ ಡಿಸ್ಕನೆಕ್ಟ್ ಆಗೋಯ್ತು ಮೇಡಮ್, ಡಿಸ್ಕನೆಕ್ಟ್ ಆಗೋಯ್ತು. ಅದು ಹೇಳಿದ್ಲು, ನೀನು ಎಲ್ಲಿ ಯಾರೋ ಮನೆ ನನ್ನ ಆಫೀಸರ್ ರಮ್ಯಾ ಆಂಟಿ ಅಂತ ಮನೇಲಿ ಇರ್ತೀನಿ ಅಂದಿದ್ಲು. ನಾನು ಅವ್ರು ಫೋನ್ ಮಾಡ್ತೀನಿ ಅಂದ್ರೆ ಬೇಡಮ್ಮ ತೊಂದರೆ ಆಗುತ್ತೆ, ಅವ್ರಿಗೆಲ್ಲ ಫೋನ್ ಮಾಡಬೇಡ ಅಂದ್ಲು. ಅಂದ್ರೆ ಅವಳನ್ನ ಹೆದರ್ಸಿದಾನೆ ಮೇಡಮ್, ಹೆದರ್ಸಿದಾನೆ. ತುಂಬಾ ಹೆದರಿಕೆಯಲ್ಲಿ ಬದುಕ್ತಾ ಇದ್ಲು ಮೇಡಮ್ ಅವಳು, ತುಂಬಾ ಹೆದರಿಕೆ. ಒಬ್ಳೆ ಕುತ್ಕೊಂಡಾಗ ಒಂಥರ ಡಲ್ ಆಗೋಳು, ಜೊತೆಲಿದ್ದಾಗ ಧೈರ್ಯವಾಗಿರೋಳು. ಹೌದು, ಕೊಲೆನೇ ಮೇಡಮ್. ನನ್ನ ಮಗಳು ಸಾಯೋ ಅಂತವಳಲ್ಲ, ಖಂಡಿತ ಸಾಯೋ ಅಂತವಳಲ್ಲ. ಅವನ ಹಿಂದೆನೂ ಕೊಲೆ ಬೆದರಿಕೆ ಒಳಗೆ ಹಾಕಿದ್ದಾನೆ. ನಿಮ್ಮ ಅಮ್ಮನ್ ಸಾಯಿಸ್ತೀನಿ ಫಸ್ಟ್, ಅವಳಿದ್ರೆ ತಾನೇ ನೀನ್ ಫಸ್ಟ್ ನಿಮ್ಮ ಅಮ್ಮನ್ ಸಾಯಿಸ್ತೀನಿ, ಅವಳಿದ್ರೆ ತಾನೇ ನೀನ್ ನನ್ನ ಕೈ ಸಿಗಲ್ಲ, ನಿನ್ನನ್ ಪಾಕಿಸ್ತಾನದಲ್ಲೇ ಮಾರ್ತೀನಿ, ಮೌಲಿಗಳ ಹತ್ರ ತಗೊಂಡೋಗಿಡ್ತೀನಿ ಅಂತೆಲ್ಲ ಹೇಳಿದಾನೆ ಮೇಡಮ್. ಆ ಮೌಲಿಗಳೆಲ್ಲ ನಂಗೆ ಫೋನ್ ಮಾಡಿದ್ದಾರೆ ಮೇಡಮ್, ಥ್ರೆಟನ್ ಮಾಡಿದ್ದಾರೆ ಮೇಡಮ್, ಮಾಡಿದ್ದಾರೆ ಎಲ್ಲಾರ್ಗು. ಆಮೇಲೆ ಯಾರ್ಯಾರೋ ಮನೆ ಹತ್ರ ಎಲ್ಲ ಬರೋದು, ಮನೆಯಲ್ಲೂ ಜೈಲ್ ತರ ಇದ್ದೆ. ಕೊನೆಗೆ ಅವರೆಲ್ಲ ಪಾಪ ಗಂಡು ಹುಡುಗರೆಲ್ಲ ಬೇಡ ಬೆಂಗಳೂರು ಬಿಟ್ಬಿಡಿ ಅಂತಂದ್ರು. ಎಲ್ಲರಿಗೂ ಏನೋ ಹೇಳಿ ಇಲ್ಲಿಗೆ ಬಂದೆ ಮೇಡಮ್. ಇಲ್ಲೂ ಹುಡ್ಕೊಂಬಂದು ಮುಗಿಸ್ಬಿಟ್ನಲ್ಲ ಮೇಡಮ್. ಏನ್ ಮೇಡಮ್ ಅವನ ಉದ್ದೇಶ, ಏನ್ ಉದ್ದೇಶ? ಅವನು ಹೇಳಿದಾನೆ, ನಿನ್ನನ್ ಮುಗಿಸ್ಬಿಟ್ಟೆ ನಾನ್ ಜೀವನ ಮಾಡೋದು ಅಂತ ಹೇಳಿದಾನೆ ಮೇಡಮ್. ಯಾಕೆ ಟಾರ್ಗೆಟ್ ಮಾಡಿದಾನೆ? ಕಂಪ್ಲೀಟ್ ಲವ್ ಜಿಹಾದ್ ಮೇಡಮ್. ಇದು ಹೆಣ್ಮಕ್ಳನ್ನ ಹಾಳು ಮಾಡೋದಷ್ಟೇ ಅವನ ಉದ್ದೇಶ. ಅವನ ಮೇಲೆ ಬೇಕಾದಷ್ಟು ಕೇಸುಗಳಿದೆ. ದೊಡ್ಡ ಡ್ರಗ್ ಪೆಡ್ಲರು, ಬೇಕಂತ ಅವಳಿಗೆ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಅವಳನ್ನ ಬಲವತ್ಕಾರವಾಗಿ ದಿನ ಕೊಟ್ಟು ಮಾಡಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತೆ. ಇದು ತುಂಬಾ ಪ್ಲಾನೆಡ್ ಆಗಿ ಮಾಡಿದಾನೆ ಮೇಡಮ್. ತುಂಬಾ ಪ್ರಬುದ್ಧ ಮಾನಕ್ಕೆ ಬರೋ ಹುಡುಗಿ ಮೇಡಮ್, ನೀವು ನೋಡಿರ್ಬಹುದು ಬಹುಶಃ. ತುಂಬಾ ಸೆಂಟಿಮೆಂಟಲ್ಲು, ಯಾರನ್ನ ಒಂಚೂರು ಅಯ್ಯೋ ಅಂದ್ರೆ ಇದ್ ಮಾಡೋ ಅಂತ ಹುಡುಗಿ. ಯಾವ ತರ ಮಾಡಾಕ್ಬಿಟ್ಟ ಮೇಡಮ್. ನಾನು ಮದ್ವೆ ಮಾಡ್ಕೊಬೇಕಮ್ಮ, ಹೈಲಿ ಕ್ವಾಲಿಫೈಡ್ ನ ಮದ್ವೆ ಮಾಡ್ಕೊಳ್ಬೇಕಮ್ಮ, ನಾನು ಇಲ್ಲಿಡ್ಬೇಡಮ್ಮ. ಅವನಿಗೆ ಸರ್ಕಾರ ರಕ್ಷಣೆ ಕೊಡುತ್ತೆ, ಎಲ್ಲಾ ರಕ್ಷಣೆ ಕೊಟ್ಟು ಅವ್ನು ಈಚೆ ಬಿಡ್ತಾರೆ ಮೇಡಮ್. ನನ್ನಂತ ತಾಯಿಗಳು ಅಸಹಾಯಕರು ನಮ್ಮ ಮಕ್ಕಳನ್ನ ಕಳ್ಕೊಳ್ತಾನೆ ಇರ್ತೀವಿ. ನನಗೆ ನೀವು ಪವರ್ ಕೊಡಿ,
ಇದೆಲ್ಲ ಸಂದರ್ಶನ ಮಾಡಿದಿರಲ್ಲ, ನಾನೇ ಅವ್ನ ಕೈ ಕಾಲು ಕತ್ತರಿಸ್ಬಿಟ್ಟು ಒಳಗಡೆ ಹೋಗ್ತೀನಿ, ಅಥವಾ ಅವ್ರ ಮನೇಲಿ ಒಂದು ಹುಡುಗಿನ ಸಾಯಿಸ್ತೀನಿ. ಅವಾಗ ಅವ್ನಿಗೆ ಅರ್ಥ ಆಗತ್ತೆ ನನ್ನ ಸಮಸ್ಯೆ. ಎಷ್ಟು ಜನ ಹೆಣ್ಮಕ್ಳು ನೀವು ಹಾಗೆ ಮಾಡಿರ್ಬೋದು. ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳಿ ಮೇಡಮ್, ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಇನ್ನೇನ್ ಮಾಡಿದ್ರೆ ತಾನೇ, ಇಲ್ಲ ಅಂದ್ರೆ ನನ್ನನ್ನ ಬದುಕಿರೋಗ್ಲೇ ಸಾಯಿಸ್ಬಿಡಿ, ನನ್ನ ಅಂಗಾಂಗಗಳೆಲ್ಲ ಯಾರಿಗಾದ್ರೂ ಕೊಟ್ಬಿಡಿ ಮೇಡಮ್. ನನ್ನ ಮಗಳು ಬರಲ್ಲ, ಇನ್ನ ನಾನು ಬದುಕಿದ್ದು ವೇಸ್ಟ್ ಮೇಡಮ್. ಯಾರಿಗಾದ್ರೂ ಸಹಾಯ ಆಗ್ಲಿ. ನಾನು ಪ್ರತಿದಿನ ಕೊಲೆ ಆಗ್ಬಿಡ್ತೀನಿ ಮೇಡಮ್. ನೋಡಿ ನನ್ನ ಮಗಳನ್ನ ಕೊಲೆ ಆಗ್ಬಿಡ್ತೀನಿ. ಈ ಸ್ಥಿತಿಲಿ ನೋಡ್ಬಿಟ್ಟಿದೀನಿ. ಅವಳಿಗೆ ತುಂಬಾ ಸೌಂದರ್ಯ ಪ್ರಜ್ಞೆ ಮೇಡಮ್, ತುಂಬಾ ಸೌಂದರ್ಯ ಪ್ರಜ್ಞೆ, ತುಂಬಾ ದೇವರು ಏನೇನೋ ಇಟ್ಕೊಂಡಿದ್ಲು. ದೊಡ್ಡವರು ಅಂದ್ರೆ ನಮ್ಮ ಅಕ್ಕನ್ನ ದೊಡ್ಡಮ್ಮ ಇಲ್ಲೇ ಕೂತಿದ್ದಾಳೆ. ನೀವು ನಂಗೆ ಎರಡನೇ ಅಮ್ಮ ಅನ್ನೋಳು. ನಮ್ಮ ಬಾವನ್ನ ಅಪ್ಪ ದೊಡ್ಡಪ್ಪ ನೀವೇ ನನ್ಗೆ ಅನ್ನೋಳು. ಚಿತ್ರಹಿಂಸೆ ಕೊಟ್ಬಿಟ್ಲು ಮೇಡಮ್ ನನ್ಗೆ. ಇವಾಗ ಚಿತ್ರಹಿಂಸೆ, ನಾನು ಇದನ್ನ ನೋಡಕ್ ಆಗ್ತಾ ಇಲ್ವಲ್ಲ ಮೇಡಮ್. ನಾನು ಹೇಗ್ ಬದುಕಿರ್ಬೇಕು ಈ ಹಿಂಸೆ ನೋಡ್ಕೊಂಡು? ಈ ತರ ಅವಳ ಶರೀರ ನಂಗೆ ನೋಡಕ್ ಆಗತ್ತಾ ಮೇಡಮ್? ಪೀಸ್ ಮಾಡ್ತಾ ಇದಾರಲ್ಲ, ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದಾರಲ್ಲ ಮೇಡಮ್. ಅವನ್ನ ಮಾತ್ರ ಸೇಫ್ ಆಗಿ ಇಟ್ಕೊಂಡಿದಾರಲ್ಲ ಮೇಡಮ್. ಇದು ಯಾವ ಕಾನೂನು? ಈ ಡ್ರಗ್ಸ್ಗೆಲ್ಲ ಯಾವಾಗ ಅಂತ್ಯ? ಹೆಣ್ಮಕ್ಳಿಗೆ ಯಾವಾಗ ಬಿಡುಗಡೆ? ಯಾವಾಗ ಬಿಡುಗಡೆ? ನಮ್ಮ ಹೆಣ್ಮಕ್ಳೇ, ಹಿಂದೂ ಹೆಣ್ಮಕ್ಳೇ, ಬ್ರಾಹ್ಮಣರ ಹೆಣ್ಮಕ್ಳೇ ಟಾರ್ಗೆಟ್. ಯಾವ ಹೆಣ್ಮಕ್ಳಾದ್ರೆ ಏನು ಮೇಡಮ್? ಬ್ರಾಹ್ಮಣರಾಗ್ಲಿ ಇನ್ನೊಬ್ರಾಗ್ಲಿ ಮನೆಗೆ ಎಲ್ಲಾರು ಮಕ್ಕಳೇ ಅಲ್ವಾ? ಎಲ್ಲರೂ ತಂದೆ ತಾಯಿನೇ ಅಲ್ವಾ? ಅವನಿಗೇನು ಅನಿಸ್ಲಿಲ್ವಾ ಈ ತರ ಎಲ್ಲ ಮಾಡೋವಾಗ? ಒಂದು ಹುಡುಗಿನ ಮಾನಸಿಕವಾಗಿ ಅಸ್ವಸ್ಥ ಮಾಡಿ ಕುಡ್ಸಿ ಮಾಡಿ ಸಾಯಿಸೋದು ಅವ್ನು ಯಾವ ಮೇಡಮ್? ಅದು ಎಲ್ಲಿದೆ ಕಾನೂನಲ್ಲಿ? ಇದಕ್ಕೆ ರಕ್ಷಣೆ ಎಲ್ಲಿದೆ? ಇದಕ್ಕೆ ಕಾನೂನಲ್ಲಿ ರಕ್ಷಣೆ ಕೊಡ್ಸಿ ಮೇಡಮ್. ಕ್ರಾಂತಿ ಮಾಡಿ ಮೇಡಮ್. ಕೊನೆ ಪಕ್ಷ ನಾನು ಸಾಯೋವಾಗ ನೆಮ್ಮದಿಯಾಗಿ ಸತ್ತೋಗ್ಬಿಡ್ತೀನಿ ಮೇಡಮ್. ನಂಗೆ ಇನ್ನೇನು ಹೇಳಕ್ ಆಗಲ್ಲ ಸರ್. ನನ್ನನ್ನು ಬಿಟ್ಬಿಡಿ ಸರ್. ನನಗೆ ಆಗ್ತಾ ಇಲ್ಲ. ನಾನು ಏನಾಗ್ತೀನೋ ಗೊತ್ತಿಲ್ಲ. ನಾನೇನಾದ್ರೂ ಆದ್ರೂನು ನನ್ನ ಅಂಗಾಂಗಗಳನ್ನೆಲ್ಲ ಕೊಟ್ಟು ನನ್ನ ಮಗನ ಅಂಗಾಂಗಗಳು ತೆಗೆದ್ಬಿಡಿ ಮೇಡಮ್. ನಂಗೆ ರಕ್ಷಣೆ. ಅವಾಗ ನನ್ಗೆ ಆತ್ಮಕ್ಕೆ ತೃಪ್ತಿ ಸಿಗುತ್ತೆ, ನನ್ನ ಮಗಳಿಗೆ ತೃಪ್ತಿ ಸಿಗುತ್ತೆ. ನನ್ನ ಮಗಳಿಗೆ ಇಲ್ಲದ್ದೆಲ್ಲ ಥ್ರೆಟನ್ ಮಾಡಿ ಎಲ್ಲ ಅವಳನ್ನ ಕಂಪ್ಲೀಟ್ ಚೇಂಜ್ ಮಾಡಾಕ್ಬಿಟ್ಟ ಮೇಡಮ್. ಕಂಪ್ಲೀಟ್ ಅವಳು ದ್ವಂದ್ವದಲ್ಲಿ ಬಿದ್ದು ಹೋಗ್ಬಿಟ್ಲು, ಮಾನಸಿಕ ರೋಗಿ ಆಗ್ಬಿಟ್ಲು. ಇವಾಗ ಒಂದ್ 3-4 ದಿವಸದಿಂದ ಏನ್ ಮಾಡಕ್ಕೂ ತೋಚ್ತೀರ ಮರಳಾಗಿ ಏನೇನ್ ಮಾಡ್ಬಿಡ್ತಾನೋ ನಮ್ಮ ಅಮ್ಮನ್ನ, ನಮ್ಮ ಸಂಸಾರನ ಅಂತ ಹೆದರ್ಕೊಂಡು ಹೋಗಿದ್ದಾಳೆ ಮೇಡಮ್. ಅಲ್ಲಿ ಏನೇನೋ ತಂದು ವಸ್ತುಗಳನ್ನೆಲ್ಲ ತಂದು ಡ್ರಗ್ಸ್ ಅವಳ ಮೇಲೆ ಏನೇನೋ ಅಪವಾದಗಳು ಬರಕ್ಕೋ ಎಲ್ಲ ಮಾಡಿಸಿದಾನೆ ಮೇಡಮ್. ಕುಡ್ಸಿದಾನೆ, ಡ್ರಿಂಕ್ಸ್ ಮಾಡಿಸಿದಾನೆ, ಕತ್ತತ್ರೆಲ್ಲ ಗಾಯ ಮಾಡಿದಾನೆ, ನೇಣು ಹಾಕಿದಾನೆ. ಹಾಗಾದ್ರೆ ಅವನ್ ಯಾಕೆ ಸಾಯ್ಲಿಲ್ಲ ಮೇಡಮ್? ಇದಕ್ಕಿನ್ನ ನಿಮ್ಗೆ ಪ್ರೂವ್ ಬೇಕಾ ಕೊಲೆ ಅಂತ ಹೇಳಿ? ಸಾಯೋನಾಗಿದ್ರೆ ಫಸ್ಟ್ ಅವನ್ ಸತ್ತೋದ್ಮೇಲೆ ಅವಳು ಸಾಯೋಳು. ಅವಳು ನಿಜವಾಗ್ಲೂ ಅವನ್ನ ಪ್ರೀತಿ ಮಾಡಿದಿದ್ರೆ ಅವಳೇ ಸತ್ತೋಗ್ಬಿಟ್ಟಿರೋಳು. ಇದು ಪ್ರೀತಿ ಅಂತಾರ? ಅಲ್ಲ. ಅವಳು ನನ್ನ ಹತ್ರ ಹೇಳಿದಾಳು, ನಾನು ಯಾವತ್ತು ಅವಳು ಕ್ವಾಲಿಫಿಕೇಶನ್ಗೆ ಅವನು ಕಾರ್ ಓಡಿಸೋ ಕ್ಯಾಬ್ ಡ್ರೈವರ್ ಮೇಡಮ್. ಅವ್ನು ಸುಳ್ಳು ಹೇಳ್ಕೊಂಡು ಎಲ್ಲಾರ ಹತ್ರನು ಮೆಕ್ಯಾನಿಕಲ್ ಇಂಜಿನಿಯರ್. ಅವ್ನು ಯಾವ ಇಂಜಿನಿಯರ್ ಆದ್ರೇನು? ನನ್ನ ಮಗಳ ಜೀವನ ಹಾಳು ಮಾಡಿದಾನೆ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಇವಾಗ ಏನ್ ಮಾಡ್ತಾ ಇದೆ ಸರ್ಕಾರಕ್ಕೆ? ಈ ತರ ಆದ್ರೆ ಗೊತ್ತಾಗತ್ತೆ. ಒಂದ್ ಹೆಣ್ಣು ಮಗನ ಹಾಳು ಮಾಡಿದಾನೆ ಅಂತಂದ್ರೆ ನನ್ನ ನಿಲ್ಸಿ ಅವ್ರ ಒಂದು ಫ್ಯಾಮಿಲಿ ಹೆಣ್ಣುಡುಗಿನ ನಾನು ಸಾಯಿಸ್ಬಿಡ್ತೀನಿ. ಶಿಕ್ಷೆ ಕೊಡ್ಲಿ. ಚೆನ್ನಾಗಿರೋ ಹುಡುಗಿನ, ನಾವು ಪ್ರಬುದ್ಧ ಮಾನಕ್ ಬರೋ ಹುಡುಗಿನ ಎಲ್ಲ ಮಾಡಿಸಿ ರೂಢಿಗಳು ಮಾಡಿಸಿ ಚೆನ್ನಾಗಿರೋ ಹುಡುಗಿನ ಹಾಳು ಮಾಡಿದಾನೆ ಅಂತಂದ್ರೆ, ಯಾವ ಹುಡುಗಿನೂ ಮಾನಸಿಕವಾಗಿ ಅಂದ್ರೆ ಚೆನ್ನಾಗಿರೋಳು ಹೋಗಿ ಅವನ ಜೊತೆ ಹೋಗ್ತಾ ಇರ್ಲಿಲ್ಲ. ಅವಳ ಬಲವಂತವಾಗಿ ಎಲ್ಲ ಕುಡಿಸಿ ಮಾಡಿ ಡ್ರಗ್ಸ್ ಕೊಡಿಸಿ ಅವಳನ್ನ ಮಾನಸ್ಥಿತಿಕ ಸ್ಥಿತಿ ಕಳಿಸ್ಬಿಟ್ಟು ಅವನ್ನ ಸಾಯಿಸಿದ್ದಾರೆ, ಕೊಲೆ ಮಾಡಿದಾನೆ. ಅವನಿಗಿಲ್ಲ, ಶಿಕ್ಷೆ ಕೊಡ್ಲೇಬೇಕು. ಶಿಕ್ಷೆ ಅಂದ್ರೆ ಏನೋ, ಅವನಿಗೆ ಡೆತ್ ಆಗ್ಬಾರ್ದು. ಅವನ್ ಕೈ ಕಾಲು ತೆಗಿಬೇಕು. ಅವ್ರ ಮನೆ ಹೆಣ್ಮಕ್ಳನ್ನ ಸಾಯಿಸ್ಬೇಕು, ಕೊಲೆ ಮಾಡ್ಬೇಕು. ನಮ್ಮ ಹಿಂದೂ ಹುಡುಗರು ಯಾಕೆ ಈ ತರ ಇದ್ದಾರೆ? ಅವರು ಹೀಗೆ ಮಾಡ್ಬೇಕು. ಆದ್ರೆ ನಮ್ಮ ಸಂಸ್ಕಾರದಲ್ಲಿ ಈ ತರ ಬಂದಿಲ್ಲ. ಏನ್ ಅನ್ಯಾಯ ಇದು! ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಣೆ ಆಗಿರೋ ಒಂದ್ ಮನೇಲಿ ತಂದ್ಬಿಟ್ರು, ಅಲ್ಲೂ ಬಂದ್ಬಿಟ್ಟ. ಏನ್ ಸರ್ ಇದು ಅನ್ಯಾಯ? ಏನ್ ಮಾಡ್ಬೇಕು ಸರ್ ಇದಕ್ಕೆ? ಏನಿದಕ್ಕೆ ಉತ್ತರ ಏನಿದಕ್ಕೆ? ಉತ್ತರ ಏನು ಇದಕ್ಕೆ? ಮರೆಯೋದಲ್ಲ ಸರ್, ಕ್ರಾಂತಿ ಆಗ್ಬೇಕು. ಅವನ್ನ ಬದುಕಿಸ್ಬಿಟ್ಟು ಜೀವನ ಪರ್ಯಂತ ಅವಳು ಹೇಗ್ ನರಕ ಅನುಭವಿಸಿದ್ಲು ಅದನ್ನ ನಾನು ನೋಡ್ಬೇಕು. ಇಲ್ಲ ನಾನೊಬ್ಬ ಕೊಲೆಗಾರ್ತಿ ಆಗ್ತೀನಿ, ಹೆಚ್ಚಿನದ್ದಲ್ಲ.